ನಮಸ್ತೆ. KSRTCಯಲ್ಲಿ UPI ಮತ್ತೆ ಪ್ರೀ ಬುಕಿಂಗ್ ಅನ್ನ ಲಾಂಚ್ ಮಾಡಿರೋದು ನಮಗೆ ಬಹಳ ಅನುಕೂಲ ಆಗಿದೆ. ಜನಸಾಮಾನ್ಯರಿಗೆ ಚೇಂಜಸ್ ಅನ್ನ ಕ್ಯಾರಿ ಮಾಡೋದಾಗಿರಬಹುದು ಅಥವಾ ನಾವು ದುಡ್ಡನ್ನು ಕ್ಯಾರಿ ಮಾಡೋದ್ರಿಂದ ಅವಾಯ್ಡ್ ಮಾಡೋದಕ್ಕೆ ಇದೊಂದು ಬಹಳ ಹೆಲ್ಪ್ ಆಗಿದೆ. ಹಾಗೆ ಪ್ರೀ ಬುಕಿಂಗ್ ಇಂದ ನಾವು ಯಾವುದೇ ಊರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಮುಂಚಿತವಾಗಿ ನಾವು ಟಿಕೆಟ್ ಬುಕಿಂಗ್ ಮಾಡ್ಕೊಳ್ಳೋದ್ರಿಂದ ನಾವು ಟೈಮ್ ಸೇವ್ ಆಗ್ತಾ ಇದೆ. ಇದರಿಂದ ತುಂಬಾ ಜನಕ್ಕೆಲ್ಲ ಅನುಕೂಲ ಆಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇನ್ನು ಮುಂದುವರಿಲಿ ಅಂತ ಹೇಳಿ ಸಹ ಶುಭ ಹಾರೈಸ್ತೀನಿ. ಧನ್ಯವಾದ. ನಮಗೆ UPI ಬಂದಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ. ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಯಾಕಂದ್ರೆ ಬಹಳ ಸಲ ನಮಗೆ ಚಿಲ್ಲರೆ ವಿಚಾರವಾಗಿ ಪ್ಯಾಸೆಂಜರ್ಗೂ ನಮಗೂ ತುಂಬಾ ಗಲಾಟೆ ಆಗ್ತಿತ್ತು. ಆಮೇಲೆ ಪ್ಯಾಸೆಂಜರ್ ಕೆಲವರು ನಮ್ಮನ್ನ ನಿರ್ವಾಹಕರು ಉದ್ದೇಶಪೂರ್ವಕವಾಗಿ ಚಿಲ್ಲರೆ ಬರೀತಾರೆ ಅನ್ನೋ ಒಂದು ದೊಡ್ಡ ಕಳಂಕ ಇತ್ತು ನಮ್ಮ ಮೇಲೆ. ಅದನ್ನೆಲ್ಲ ಹೋಗ್ಲಾಡಿಸಿದ್ದಾರೆ. UPI ಅಲ್ಲಿ ಅಮೌಂಟ್ ಅನ್ನ ಯಾರು ಕೂಡ ಹೇಳೋ ಹಾಗಿಲ್ಲ. ಸ್ಕ್ಯಾನ್ ಮಾಡಿದ ಕೂಡಲೇ ಅದೇ ನಿಖರವಾದಂತ ಅಮೌಂಟ್ ಅನ್ನ ತೋರಿಸುತ್ತೆ. ಹಾಗಾಗಿ ಯಾವುದೇ ರೀತಿ ₹1 ಕೂಡ ಅವ್ರಿಗೆ ಲಾಸ್ ಆಗೋದಿಲ್ಲ. ಕೆಲವು ಸಲ ಜಾತ್ರೆ ಡ್ಯೂಟಿ ಅಲ್ಲಿ ಇಲ್ಲಿ ಹೋದಾಗ ನಮಗೆ 5-6 ದಿನದೊಳಗೆ ನಾವು ಕ್ಯಾಶ್ ಅನ್ನೆಲ್ಲ ಕ್ಯಾರಿ ಮಾಡಬೇಕಾಗಿತ್ತು. ಯಾವುದೇ ರೀತಿ ಸೇಫ್ ಇರಲಿಲ್ಲ. UPI ಮಾಡಿರೋದ್ರಿಂದ ನಮಗೆ ಒಂದು 2 ಲಕ್ಷ 10 ಲಕ್ಷ ಎಷ್ಟಾದ್ರೂ ಅಮೌಂಟ್ ಇದ್ರೂ ಕೂಡ ನಾವು ಅದು ಅಕೌಂಟ್ ಅಲ್ಲಿ ಸೇಫ್ ಆಗಿರುತ್ತೆ. ನಮಗೆ ಅದು ಜವಾಬ್ದಾರಿ ತಪ್ಪಿದೆ. ಈ ತರದೊಂದು ಒಳ್ಳೆ ಅನುಕೂಲ ಮಾಡಿಕೊಟ್ಟಿದೆ ನಮಗೆ ಸಂಸ್ಥೆ. Almost in 16 divisions it is functioning with 3,900 buses. Actually they are giving a lot of competition to various other services, and wherever you see, you can see that the buses are plying one after the other. Especially for my place, Pavagada, every 15 minutes we will be getting. And here the thing is, I wish to maintain and to tell, there are various measures taken by KSRTC to improve and enhance the services to the public. Especially the Unified Payment Interface, UPI, which is very much helpful, and it avoids a lot of clashes between commuters and conductors. It is cashless service. See, such initiatives are coming up often and often in KSRTC buses. The pitfalls for various other corrective measures, it is having a lot of thumping thing on the services of KSRTC. People are enjoying it. People are very proud to travel in KSRTC buses. This is I wish to say I'm very happy, and commuters are also, and the scheme is also working a lot. HRMS ಬಂದ ಮೇಲೆ ನಮಗೆ ಅಟೆಂಡೆನ್ಸು, ಲೀವು ಮತ್ತು ಪೇ ಸ್ಲಿಪ್ಗಳು ಹಾಗೂ ನಮ್ಮದು ಮೆಡಿಕಲ್ ಕಾರ್ಡು ಪ್ರತಿಯೊಂದು ನೋಡ್ಕೊಳ್ಳೋಕ್ಕೆ ಭಾರಿ ತುಂಬ ಅನುಕೂಲ ಆಗಿದೆ. ಸಾರಿಗೆ ವಿದ್ಯಾಚೇತನ ಯೋಜನೆ ಫಸ್ಟ್ ಮ್ಯಾನ್ಯಲ್ ಇದ್ದಾಗ ಅಪ್ಲಿಕೇಶನ್ ಕೊಡಬೇಕಿತ್ತು, ಪದೇ ಹೋಗಿ ವಿಚಾರಿಸಬೇಕಿತ್ತು, ಅಮೌಂಟ್ ಬಂದಿದೆಯಲ್ವಾ ಅಂತ ಚೆಕ್ ಮಾಡ್ಕೋಬೇಕಿತ್ತು. ಇವಾಗ ಆನ್ಲೈನ್ ಮಾಡಿರೋದ್ರಿಂದ ಆನ್ಲೈನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ಬೋದು, ಅಮೌಂಟ್ ಬಂದಿದೆಯಲ್ವಾ ಅಂತ ಮೆಸೇಜ್ ಬರುತ್ತೆ, ಅಮೌಂಟ್ ಚೆಕ್ ಮಾಡ್ಕೋಬಹುದು. ಮತ್ತೆ ಇದರಿಂದ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಿದೆ, ನಮ್ಮ ಮಕ್ಕಳಿಗೂ ಒಳ್ಳೇದಾಗಿದೆ. ಸಾರಿಗೆ ವಿದ್ಯಾಚೇತನ ಯೋಜನೆ.